ಮಜ್ಜಿಗೆಗೆ ಸ್ವಲ್ಪ ಕಪ್ಪು ಉಪ್ಪನ್ನು ಸೇರಿಸುವುದರಿಂದ ಅದರ ಪ್ರಯೋಜನಗಳು ಹಲವು ಪಟ್ಟು ಹೆಚ್ಚಾಗುವುದರ ಜೊತೆಗೆ ರುಚಿಯೂ ಕೂಡ ಸುಧಾರಿಸುತ್ತದೆ. ಹೌದು, ಕಪ್ಪು ಉಪ್ಪಿನೊಂದಿಗೆ ಬೆರೆಸಿ ಮಜ್ಜಿಗೆ ಕುಡಿಯೋದ್ರಿಂದ ಆಗುವ ಪ್ರಯೋಜನಗಳು ಮತ್ತು ಅದನ್ನು ಯಾವಾಗ ಕುಡಿಯಬೇಕು, ಹೀಗೆ ಮಾಡುವುದರಿಂದ ಅನೇಕ ಪ್ರಯೋಜನಗಳು ಇವೆ ಎಂಬುದನ್ನು ತಿಳಿಯೋಣ ಬನ್ನಿ. ಇನ್ನು ಆರೋಗ್ಯ ಪ್ರಯೋಜನಗಳು ನೋಡಬೇಕಾದ್ರೆ ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ. ಆಮ್ಲೀಯತೆ, ಕರುಳಿನ ಚಲನೆ ಸರಿಯಾಗಿ ಆಗದ ಕಾರಣ ಹೊಟ್ಟೆ ಉಬ್ಬರ ಮುಂತಾದ ಸಮಸ್ಯೆ ಇರುವವರಿಗೆ ಮಜ್ಜಿಗೆ ಮತ್ತು ಕಪ್ಪು ಉಪ್ಪು ತುಂಬಾ ಪ್ರಯೋಜನಕಾರಿ ಎಂದು ತಜ್ಞರು ಹೇಳುತ್ತಾರೆ. ಇನ್ನು ಮಜ್ಜಿಗೆಯಲ್ಲಿ ಬಹಳಷ್ಟು ಪ್ರಯೋಬಯೋಟಿಕ್ಗಳಿದ್ದು ಮತ್ತು ಅದಕ್ಕೆ ಕಪ್ಪು ಉಪ್ಪು ಸೇರಿಸಿ ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಅಗತ್ಯವಾದಂತಹ ಕಿಣ್ವಗಳು ಉತ್ಪತ್ತಿ ಆಗ್ತವೆ. ಅಷ್ಟೆಲ್ಲ ಜೀರ್ಣಕ್ರಿಯೆಗೆ ಸಹಾಯ ಕೂಡ ಮಾಡುತ್ತೆ. ಇನ್ನು ಸ್ವಲ್ಪ ಸೆಲರಿ ಪುಡಿಯನ್ನು ಕಪ್ಪು ಉಪ್ಪಿನೊಂದಿಗೆ ಬೆರೆಸಬಹುದು. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ದೇಹವು ಹೈಡ್ರೇಟ್ ಆಗಿರುತ್ತೆ. ಹೌದು, ಮಜ್ಜಿಗೆಯಲ್ಲಿರುವಂತಹ ಎಲೆಕ್ಟ್ರೋಲೈಟ್ ಗುಣಗಳು ದೇಹವನ್ನು ತಂಪಾಗಿರಿಸಿ ನೀರಿನ ಕೊರತೆಯನ್ನು ನೀಗಿಸುವಂತಹ ಮೂಲಕ ನೀರಿನಾಂಶವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಬೇಸಿಗೆಯಲ್ಲಿ ನಿರ್ಜಲೀಕರಣವನ್ನು ಕೂಡ ತಪ್ಪಿಸಲು ಸಹಾಯ ಮಾಡುತ್ತದೆ. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಒದಗಿಸುತ್ತೆ. ಹೌದು, ರೋಗ ನಿರೋಧಕ ಶಕ್ತಿಗಾಗಿ ಕರುಳು ಮತ್ತು ಆರೋಗ್ಯಕರ ಹೊಟ್ಟೆಯನ್ನು ಹೊಂದಿರುವುದು ಬಹಳ ಮುಖ್ಯವಾಗಿದೆ. ಇದು ನೀವು ತಿನ್ನುವಂತಹ ಯಾವುದೇ ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಮತ್ತು ಅದನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಕೂಡ ಸಹಾಯ ಮಾಡುತ್ತೆ. ನಾಲ್ಕನೇದಾಗಿ ನೋಡಬೇಕಾದ್ರೆ ಹೊಟ್ಟೆಯನ್ನು ಸ್ವಚ್ಛವಾಗಿಡುತ್ತೆ. ಹೌದು, ಮಜ್ಜಿಗೆಯಲ್ಲಿರುವಂತಹ ಆಮ್ಲವು ಹೊಟ್ಟೆಯನ್ನು ಉತ್ತಮ ರೀತಿಯಲ್ಲಿ ಇಡಲು ಸಹಾಯ ಮಾಡ್ತದೆ. ಇದರ ನಿಯಮಿತ ಸೇವನೆಯು ಹೊಟ್ಟೆಯ ಕಾಯಿಲೆಯನ್ನು ಕೂಡ ಕಡಿಮೆ ಮಾಡುತ್ತೆ.